26ನೇ ವರ್ಷದ ಭಜನಾ ಕಮ್ಮಟ ಧರ್ಮಸ್ಥಳದ ಸಭಾಂಗಣದಲ್ಲಿ ನಡೆಯಿತು. ಅತ್ಯದ್ಭುತವಾಗಿ ಕಲ್ಯಾಣಪುರ ಮಠದ ತ್ರಿವಿಧ ದಾಸೋಹಿ ಪರಮ ಪೂಜ್ಯನೀಯ ಬಸವಣ್ಣಜ್ಜನವರು ಅತ್ಯುತ್ತಮವಾಗಿ ಮಾತುಕತೆಯನ್ನ ಮಾಡಿದ್ರು. ಒಂದು ರೀತಿಯಲ್ಲಿ ಯಾವ ರೀತಿ ಭಕ್ತರು ಇರಬೇಕು, ಅದರ ಜೊತೆಗೆ ಭಜನೆಯ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನ ತಿಳಿ ಹೇಳಿದ್ರು. ಬಸವಣ್ಣಜ್ಜನವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೆ ಒಂದು ಮಾತುಕತೆಯನ್ನ ಆಡೋಣ. ಸ್ವಾಮೀಜಿ ನಮಸ್ತೆ. ನಮಸ್ತೆ. ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಈ ಒಂದು ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ, ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ, ಅತ್ಯುತ್ತಮವಾದಂತಹ ಒಂದು ಪ್ರವಚನವನ್ನು ನೀಡಿದ್ವಿ. ಏನ್ ಅನಿಸ್ತಾ ಇದೆ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಮಂಜುನಾಥ ಮಹಾಸ್ವಾಮಿಯನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಬಹಳ ವರ್ಷ ಪರ್ಯಂತರ ನಾನು ಧರ್ಮಸ್ಥಳಕ್ಕೆ ಬರ್ಬೇಕನ್ನುವಂತ ಅನ್ನೋದು ಹಂಗ ಬಿಡೋದಾಗ್ತಿತ್ತು. ಆದ್ರೆ ನಂದು ಒಂದು ಅದೃಷ್ಟ, ಈ ಭಜನಾ ಕಮ್ಮಟಕ್ಕೆ ಸಮಾರಂಭಕ್ಕೆ ನಮ್ಮನ್ನು ಕರೆದಿದ್ದು ಕೂಡ ಬಹಳ ಒಂದು ಖುಷಿ ತಂದಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಇಲ್ಲಿ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆ ಈ ಭಜನೆ ಅನ್ನುವಂಥದ್ದು ದೇವರನ್ನು ಹತ್ತಿರವಾಗಿ ಪಟ್ಟನೆ ಬೇಗನೆ ಒಲಿಸುವಂತ ಒಂದು ಶಕ್ತಿ ಆ ಭಜನೆಯಲ್ಲಿ ಇದೆ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಡಿಜೆ ಹಚ್ಚಿ ಕುಣಿದಾಡುವಂತ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಪೂಜ್ಯರು ಈ ಭಜನೆಯನ್ನು ಬಹಳ ಒಂದು ಅದ್ಭುತವಾಗಿರುವಂತ ಒಂದು ಕಲ್ಪನೆಯನ್ನು ಕೊಟ್ಟು ಮತ್ತೆ ಅದನ್ನು ಜೀವಂತವಾಗಿ ಉಳಿಸುವಂತ ಒಂದು ಪ್ರಯತ್ನವನ್ನು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಪೂಜ್ಯರು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಬಹಳ ಖುಷಿ ಆಯಿತು. ಅದರಲ್ಲಿ ವಿಶೇಷವಾಗಿ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಭಜನೆಯಲ್ಲಿ ಪಾಲ್ಗೊಂಡರಲ್ಲ, ಇದು ಮಕ್ಕಳಲ್ಲಿ ಒಂದಿಷ್ಟು ಸಂಸ್ಕಾರ ಸಂಸ್ಕೃತಿ ಬಿತ್ತರಿಸುವಂತ ಒಂದು ಪ್ರಯತ್ನ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಆ ಸಣ್ಣ ಮಕ್ಕಳಲ್ಲಿ ಈಗಿಂದ ಆ ಮಕ್ಕಳಿಗೆ ಇಂತಹ ಸಂಸ್ಕಾರವನ್ನು ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಉತ್ತಮ ಪ್ರಜೆ ಆಗಲಿಕ್ಕೆ ಸಾಧ್ಯ, ಉತ್ತಮ ಸಂಸ್ಕಾರವಂತ ಮನುಷ್ಯನಾಗಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಅರಿವು ಈ ಕಾರ್ಯಕ್ರಮದಲ್ಲಿ ನೋಡಿ ಬಹಳ ಖುಷಿ ಆಯಿತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಪೂಜ್ಯರ ಬಗ್ಗೆ ಮಾತು ಹೇಳಬೇಕಂದ್ರೆ ಪೂಜ್ಯರು ಬಹಳ ಸರಳರು, ಸಾತ್ವಿಕರು, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳು. ಅವರು ಇಷ್ಟೆಲ್ಲ ಇದ್ರೂ ಕೂಡ ಅವರ ಸರಳತೆನೇ ಅವರನ್ನ ಇಷ್ಟು ಎತ್ತರ ಮಟ್ಟಕ್ಕೆ ಬೆಳೆಸೋದ್ರಲ್ಲಿ ಮುಖ್ಯ ಪಾತ್ರ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅಂತಹ ಆ ಸರಳತೆಗೆ ಇನ್ನೊಂದು ಬೇರೆ ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಧರ್ಮಸ್ಥಳ ಅಂದ ತಕ್ಷಣ ಇವತ್ತಿನ ಕಾಲಘಟ್ಟದಲ್ಲಿ ಸಣ್ಣ ಮಗುವಿಗೂ ಕೂಡ ಗೊತ್ತಿರುವಂತ ಒಂದು ಕ್ಷೇತ್ರ ಅದು ಧರ್ಮಸ್ಥಳ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಇವತ್ತಿನ ದಿವಸ ಮನೆಗಳಲ್ಲಿ ಕೂಡ ಧರ್ಮಸ್ಥಳದ ಯೋಜನೆಗಳು ಕಟ್ಟಕಡೆಯ ಜನರಿಗೂ ಕೂಡ ಮುಟ್ಟಿದಾವ ಅಂದರೆ ತಪ್ಪಿಲ್ಲ. ಅಂತಹ ಯೋಜನೆಗಳು, ಜನಪರ ಯೋಜನೆಗಳು, ಸಮಾಜಮುಖಿ ಕಾರ್ಯಗಳು ಅವ್ರದ್ದು ಬಹಳ ಅಪಾರ ಈ ನಾಡಿಗೆ ಕೊಡುಗೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಅವರ ಜೀವನ ಅದು ಜನ್ಮ ಕೊಟ್ಟಿದೆ ಇವತ್ತಿನ ದಿವಸ ಈ ಭೂಮಿಗೆ, ಅದು ಅದ್ಭುತವಾಗಿರುವಂತ ಜೀವನ ಆಗಿ ಆ ಪರಮಾತ್ಮನಿಗೆ ಅವರ ಸೇವೆ ಮುಟ್ಟಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಬೇಕಾಗುತ್ತೆ. ಅವರ ಭೂತಪೂರ್ವವಾಗಿರುವಂತ ಈ ಸೇವೆಗೆ ನಮ್ಮ ಮಠದ ಭಕ್ತರು ನಾವು ಸಂಕಲ್ಪ ಮಾಡ್ತೇವೆ, ಅವರಿಗೆ ಮುಂದಿನ ದಿನಗಳಲ್ಲಿ ಭಾರತ ರತ್ನ ಸಿಗಬೇಕನ್ನುವಂತ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತಹ ವ್ಯಕ್ತಿಗೆ ಆ ಪ್ರಶಸ್ತಿ ಸಿಕ್ಕರೆ ಇನ್ನೂ ಅದಕ್ಕೆ ತೂಕ ಹೆಚ್ಚಿಗೆ ಬರುತ್ತೆ ಅನ್ನುವಂತ ಮಾತನ್ನು ಇಲ್ಲಿ ಹೇಳಬೇಕಾಗುತ್ತೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು+ ಟಿವಿ, ಇದು ಹೊಸತನದ ಸಂಕಲನ. ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.